ನಮಸ್ಕಾರ, ಆರ್ಫನ್ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಹಲಗೆರೆ ಗ್ರಾಮದ ಹಮ್ಮಿಗೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನ ಸಂಸ್ಥೆ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಕೊಪ್ಪಳ ಹಾಗೂ ಸುರಕ್ಷಾ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟ ಹಲಗೇರಿ ಸಂಯುಕ್ತಾಶ್ರಮದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳಿಗೆ 4 ದಿನದ ದೂರದೃಷ್ಟಿ ಮತ್ತು ವ್ಯಾಪಾರ ಅಭಿವೃದ್ಧಿ ಯೋಜನೆ 2 ಹಂತದ ತರಬೇತಿ ಕಾರ್ಯಾಗಾರ ಜರುಗಿತು. ಪಿಡಿಒ ಅಶೋಕ್ ರಾಂಪುರ್ ಮಾತನಾಡಿ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ 15ರಂದು ಬೆಳಗ್ಗೆ 9 ರಿಂದ 10:30 ರಾಜ್ಯದಲ್ಲಿ ಬೀದರಿಂದ ಚಾಮರಾಜನಗರದವರೆಗೂ ಸುಮಾರು 2500 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿ ನಿರ್ಮಿಸಲಾಗುವುದು. ಆದ್ದರಿಂದ ಸ್ವಸಹಾಯ ಸಂಘದ ಮಹಿಳೆಯರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ಈ ಸಂಘದ ಮಹಿಳೆಯರು ತರಬೇತಿ ಪಡೆದು ಸ್ವಾವಲಂಬಿಗಳಾಗಲಿ ಎಂದು ಹೇಳಿದರು. ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಪಾರ್ವತಿ ಗುಜನೂರ್ ವಹಿಸಿದರು. ವಲಯ ಸಂಯೋಜಕ ವೆಂಕಟೇಶ್ ಸಂಜೀವಿನಿ, ಸಂಯೋಜನೆ ಜಿಲ್ಲಾ ಸಂಪನ್ಮೂಲಗಳ ವೀರಣ್ಣ ತೋಟದ್, ಬಸವರಾಜ್ ಮುಂಡರಗಿ, ಶೋಭಾ ಅನ್ನಪೂರ್ಣ, ತಾಲೂಕ್ ಸಂಪನ್ಮೂಲ ವ್ಯಕ್ತಿ ಸಲೀಂ ಬೇಗಂ ಉಪಸ್ಥಿತರಿದ್ದರು. ವರದಿಗಾರರು ಬಸವರಾಜ್ ಮಂಡಲ್ಮರಿ, ಆರ್ಫನ್ ನ್ಯೂಸ್, ಕೊಪ್ಪಳ. ಅಲ್ವಾ,